ಹಾಯ್ ಫ್ರೆಂಡ್ಸ್, ಹೇಮರಗುಲ್ವಾಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಇವತ್ತು ಆರೋಗ್ಯಕರವಾದ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಸುಲಭವಾಗಿ ಮಾಡ್ಬೋದು, ಈಸಿಯಾಗಿರುತ್ತೆ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2-3 ಸ್ಪೂನ್ ಎಣ್ಣೆ ಹಾಕೋಬೇಕು. ಸಾಸಿವೆ ಹಾಕಿ 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಅದಕ್ಕೆ 2-3 ಹಾಗಲಕಾಯಿ ತೊಗೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರಬೇಕು. ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡು ಅದನ್ನ ನಾವು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಕಹಿ ಕೂಡ ಬರಲ್ಲ ಮತ್ತು ಇದು ಹಾಗಲಕಾಯಿ ಅಂತಲೇ ಗೊತ್ತಾಗಲ್ಲ. ಸೈಡ್ ಡಿಶ್ಗಾಗಲಿ ಚಪಾತಿ, ದೋಸೆ, ಅನ್ನ, ರೈಸ್, ಸಾಂಬಾರು ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂಥರ ಉಪ್ಪಿನಕಾಯಿ ಥರ ನಾವು ಒಂದು ಬಾಟಲಲ್ಲಿ ಹಾಕಿಟ್ಕೊಂಡ್ರೂ ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಡೈಲಿ ಒಂದೊಂದು ಸ್ಪೂನ್ 2 ಸ್ಪೂನ್ ಅನ್ನದ ಜೊತೆ ಹಾಕ್ಕೊಂಡು ತಿನ್ಬೋದು. ನೋಡಿ, ಇದು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಹೇಗೆ ಅಂದರೆ ಅದೆಲ್ಲ ಫುಲ್ಲು ಫ್ರೈ ಆಗಿ ಅದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಹಾಗಲಕಾಯಿ. ಅಲ್ಲಿವರೆಗೂ ಕೂಡ ನಾವು ಎಣ್ಣೆಲೇ ಫ್ರೈ ಮಾಡಬೇಕಾಗತ್ತೆ. ಫ್ರೈ ಮಾಡ್ತಾ ಮಧ್ಯದಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಹುರಿಯೋದ್ರಿಂದ ಇನ್ನೂ ಸ್ವಲ್ಪ ಉಪ್ಪು ಇದೆಲ್ಲ ಹಿಡೀಲಿ ಅಂತೇಳಿ ಮೊದಲೇ ಉಪ್ಪು ಹಾಕ್ಕೊಡ್ಬೇಕು. ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಎಣ್ಣೆಲೇ ಫ್ರೈ ಮಾಡಿ. ಕಹಿ ಅಂಶ ಎಲ್ಲ ಇಲ್ಲೇ ಹೊಟ್ಟೋಗ್ಬಿಡುತ್ತೆ. ಕೆಲವು ನೋಡಿ, ಕಹಿ ಇರುತ್ತೆ ಅಂತಲೇ ಹಾಗಲಕಾಯಿ ಪಲ್ಯ ತಿನ್ನಲ್ಲ. ಇದು ಕಹಿ ಇರಲ್ಲ. ಇದು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ನೋಡಿದ್ರೆ ನೀವೇ ಮಾಡ್ಕೊಂಡು ತಿಂತೀರಾ. ವಾರಕ್ಕೊಂದ್ಸಲಿ ಮಾಡ್ಕೊತೀರಾ, ತುಂಬ ಒಳ್ಳೇದಲ್ವ. ಇದಕ್ಕೆ 1 ಟೊಮೆಟೊ ಹಾಕ್ತಿದ್ದೀನಿ ನೋಡಿ ಟೇಸ್ಟ್ಗೆ. ಇದಕ್ಕೆ ಕೆಲವರು ಹುಣ್ಸೆಹಣ್ಣು ಕೂಡ ಹಾಕಿ ಮಾಡ್ತಾರೆ. ನಾನು ಯಾವಾಗಲೂ ಹುಣ್ಸೆಹಣ್ಣು ಹಾಕಿ ಜಾಸ್ತಿ ಮಾಡಲ್ಲ, ಅದು ಗೊಜ್ಜು ಥರ ಆಗುತ್ತೆ. ಜಸ್ಟ್ ಫ್ರೈ ಥರ ಮಾಡಿದ್ದೀನಲ್ವ, ಹಾಗಾಗಿ ನಾನು ಹುಣ್ಸೆಹಣ್ಣು ಹಾಕಿ ಮಾಡಲ್ಲ. ಬರೀ ಟೊಮೆಟೊನೇ ಹಾಕಿ ಸಣ್ಣಗೆ ಹೆಚ್ಚಿ 1 ಟೊಮೆಟೊ ಹಾಕಿದ್ರೆ ಸಾಕು. ಚೆನ್ನಾಗಿ ಸಾಫ್ಟ್ ಆಗೋ ತನಕ ಸಾಲ್ಟ್ ಹಾಕಿರೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ. ಅದಕ್ಕೆ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ. ಸಾಂಬಾರು ಪೌಡ್ರ್ ಹಾಕಿ ಕೂಡ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಬೇಕು. ನಾವು ಯಾವುದನ್ನೇ ಆದರೂ ಸರಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಬೇಕಾಗುತ್ತೆ. ಎಣ್ಣೆಲಿ ಫ್ರೈ ಮಾಡಿದೆ ನೀರು ಹಾಕ್ಬಿಟ್ರೆ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲ್ಲ. ಎಣ್ಣೆಲಿ ಫ್ರೈ ಮಾಡಿ ಈಗ ನೋಡಿ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಬೇಡ. ಒಂದು ಅರ್ಧ ಲೋಟ ನೀರು ಹಾಕಿದ್ರೆ ಸಾಕು. ಯಾಕಂದರೆ ಅದು ಎಲ್ಲ ಪುಡಿಯೆಲ್ಲ ಹಾಕಿರ್ತೀವಲ್ವ, ಉಪ್ಪು ಖಾರ ಎಲ್ಲ ಸ್ವಲ್ಪ ಸೆಟ್ಟಾಗಲಿ ಅಂತೇಳಿ ಹಾಕಬೇಕು. ಅದನ್ನೇನು ಬೇಯಿತು ಅಂದಾಗ ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪು, ನಮ್ಮನೆ ನಾನು ಬೆಲ್ಲ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ಯಾಕೆಂದರೆ ನನ್ನ ಮಗ ಇಷ್ಟಪಡಲ್ಲ ಅಂತ ಹೇಳಿದ್ದೀನಲ್ಲ, ಹಾಗಾಗಿ ಅದು ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕಹಿ ಇನ್ನೇ ಇರಲ್ಲ ಮತ್ತು ಟೇಸ್ಟ್ ಕೂಡ ಡಬಲ್ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನೊಂದು 2-3 ಸ್ಪೂನ್ ಬೆಲ್ಲದ ಪುಡಿ ಹಾಕಿದೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ. ಮತ್ತು ಗೊತ್ತಾಗುತ್ತೆ, ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ನಿಮಗೆ ಸೈಡಲ್ಲಿ. ಆವಾಗಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದನ್ನ ನಾವು ಒಂದು ಬಾಟಲೆಲ್ಲ ಇಟ್ಕೊಂಡ್ರೆ ಉಪ್ಪಿನಕಾಯಿ ಥರ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಚಪಾತಿ, ಅನ್ನ, ಮುದ್ದೆಗೆ ಎಲ್ಲದಕ್ಕೂ ಸೈಡಾಗಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಇದು ಕಹಿ ಇದ್ರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ. ಹಾಗಾಗಿ ಇದನ್ನ ವಾರಕ್ಕೊಂದ್ಸಲಿ ತಿನ್ನೋದ್ರಿಂದ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.